ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಯುಗಾದಿ ಹಬ್ಬಕ್ಕೆ ಮಾಡಿದ್ದ ಸ್ಪೆಷಲ್ ಅಡುಗೆಗಳ್ನ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಾಡಿದೆ ಅಂತ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ 1 ಕಪ್ಪು. ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಕುಕ್ಕರಲ್ಲಿ 2 ವಿಷಲ್ನ ಕೂಗಿಸ್ಕೊತೀನಿ. ಬೇಳೆ ಮುಳುಗೋ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ನೋಡಿ 1 ಕಪ್ ನಾನು ಮೈದಾ ತೊಗೊಂಡಿದ್ದೀನಿ ಕಣ್ಕ ಮಾಡೋದಕ್ಕೆ. ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತಿದ್ದೀನಿ, ಅರ್ಧ ಸ್ಪೂನ್ ಅರಿಶಿನ, 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹೋಳಿಗೆ ಪರ್ಫೆಕ್ಟಾಗಿ ಬಾಳೆದೆಲೆ ಹಂಗೆ ನೀಟಾಗಿ ಬರಬೇಕು ಅಂದರೆ ನಾವು ಕಣ್ಕನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೋಡಿ ನಾನು ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಒಂದೇ ಸರಿ ನಾನು ಹಾಕ್ಕೊಂಡಿಲ್ಲ, ಬೇಕಾದಾಗ ಹಾಕ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗೆ ನಾದಬೇಕು. ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಒಬ್ಬಟ್ಟು ಬರುತ್ತೆ. ನೋಡಿ ಕೈಗೆ ಹಿಂಗೆ ಅಂಟಬೇಕಿದು, ಆವಾಗ ಇದು ಚೆನ್ನಾಗಿ ಆಗ್ತಾಯಿದೆ ಅಂತ ಅರ್ಥ. ನೋಡಿ ಅಂಟ್ತಾ ಇದೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಏನೂ ಇಲ್ಲ ಅಂದರೂ ಒಂದು 10 ನಿಮಿಷ ಚೆನ್ನಾಗಿ ನಾದಬೇಕಾಗುತ್ತೆ. ನೋಡಿ ಚೆನ್ನಾಗಿ ನಾದಿ ಮತ್ತೊಂದು ಅರ್ಧ ಗಂಟೆ ನಾವು ರೆಸ್ಟಿಗೆ ಬಿಟ್ಟರೆ ಚೆನ್ನಾಗಿ ಬರ್ತಾವೆ ಒಬ್ಬಟ್ಟು. ನೋಡಿ ಈಗ ಇದಕ್ಕೆ ಮತ್ತೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ನಾದಬೇಕು ಮತ್ತು ಚೆನ್ನಾಗಿ ಎಣ್ಣೆ ಹಾಕಬೇಕು, ಆವಾಗ ಸ್ಮೂತಾಗಿ ಬರ್ತವೆ ಒಬ್ಬಟ್ಟು. ನೋಡಿ ಇದಾಯ್ತೀಗ. ನಾನೀಗ ಒಂದು ಬೌಲಿಗೆ ಹಾಕಿ ಒಂದು ಅರ್ಧ ಗಂಟೆ ಮುಚ್ಚಿಡ್ತಾ ಇದ್ದೀನಿ. ಮತ್ತೆ 1 ಸ್ಪೂನ್ ಎಣ್ಣೆ ಹಾಕಿ ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ರೆಸ್ಟ್ ಕೊಡ್ತೀನಿ ಅದಕ್ಕೆ. ನೋಡಿ ಈಗ ಕುಕ್ಕರಲ್ಲಿ ಬೇಳೆ ಬೆಂದಿದೆ. ಈಗ ಸೋಸ್ಕೊತಾ ಇದ್ದೀನಿ. ಬೇಳೆ ಬೇರೆ ಕಟ್ ಬೇರೆ ಮಾಡಿಕೊಂಡೆ. ಈಗ ನೋಡಿ ಬೇಳೆನ ನಾನು ಒಂದು ಪ್ಯಾನಿಗೆ ಹಾಕಿ ಅದನ್ನು ಹೊಂದಿಸ್ಕೊತೀನಿ. ಅದಕ್ಕೆ ನಾನು 1 ಬಟ್ಲು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಬೆಲ್ಲ ಬೇಳೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಅದ್ರ ಜೊತೆಗೆ ನಾನು ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ 1/4 ಕಪ್ಪು. ಚೆನ್ನಾಗೀಗ ನಾನು ಕಂದಿಸ್ಕೊತಾ ಇದ್ದೀನಿ. ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೀರೆಲ್ಲ ಹೋಗಿ ಗಟ್ಟಿ ಆಗುತ್ತದು. ಈ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ ಗಟ್ಟಿ ಆಗಿದೆ. ಈಗ ಇದು ಆರಿದ ಮೇಲೆ ಮಿಕ್ಸಿ ಮಾಡ್ಕೊತೀನಿ. ನೆಕ್ಸ್ಟು ನಾನು ಕಟ್ಟಿನ ಸಾರು ಮಾಡ್ತಾಯಿದ್ದೀನಿ, ಒಬ್ಬಟ್ಟು ಸಾರು. ಈಗ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ 4, ಈರುಳ್ಳಿ, ಹಸಿಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ 1 3. ಆಮೇಲೆ ಕೊತ್ತಂಬರಿನ ಹುರ್ಕೊತಾ ಇದ್ದೀನಿ, 2 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ ಒಣಮೆಣ್ಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಕಾಳುಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು ಇದನ್ನು. ಜೀರಿಗೆನೂ ಹಾಕ್ಕೋಬೇಕು. ನಾನು ಆಮೇಲೆ ಜೀರಿಗೆ ಒಣಕೊಬ್ಬರಿನ ಹುರ್ಕೊತೀನಿ. ಈಗ ನೋಡಿ ಹಸಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಶುಂಠಿನೂ ಹುರ್ಕೊತಾ ಇದ್ದೀನಿ 1 ಸ್ಪೂನ್ ಎಣ್ಣೆ ಹಾಕಿ. ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಇದನ್ನು. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಈಗ ನೋಡಿ ಜೀರಿಗೆ, ಒಣಕೊಬ್ಬರಿನೂ ಸಹ ನಾನೀಗ ಅದಕ್ಕೆ ಹಾಕ್ಕೊತೀನಿ. ನುಣ್ಣಗೆ ರುಬ್ಕೋಬೇಕು. ಈಗ ನೋಡಿ ಇಷ್ಟು ಸಾಕು ನುಣ್ಣಗೆ. ರುಬ್ಬಿರುವ ಖಾರವನ್ನು ನಾನೀಗ ಕಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಜಾರಲ್ಲಿ ಒಂದು ಸ್ವಲ್ಪ ಖಾರ ಇರುತ್ತಲ್ಲ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಹುಣಸೆ ಹುಳಿನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ 2 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಕುದಿಯೋಕ್ಕೆ ಬಿಟ್ಟಿನಿ. ಪಕ್ಕದಲ್ಲಿ ನಾನು ಒಗ್ಗರಣೆ ಕೊಟ್ಕೊತೀನಿ. ಸಾಸಿವೆ,
ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಹಾಕ್ಕೊತೀನಿ ಈಗ ಒಗ್ಗರಣೆನ. ನೋಡಿ ಚೆನ್ನಾಗಿದು ಮಳ್ಬೇಕೀಗ. ಇದು ಒಬ್ಬಟ್ಟು ಸಾರು ಒಂದು 3 ದಿವಸ 4 ದಿವಸ ಇಟ್ಕೊಂಡು ಊಟ ಮಾಡೋಕ್ಕೆ ತುಂಬ ಟೇಸ್ಟ್ ಇರುತ್ತೆ ನೋಡಿ. ಇದು ಒಬ್ಬಟ್ಟು ಸಾರು ಆಯ್ತು. ಈಗ ನಾನು ಕಡಲೆಕಾಳು ಉಸುಳಿ ಮಾಡ್ತಾಯಿದ್ದೀನಿ. ಕಡಲೆಕಾಳನ್ನ ಒಂದು ಕುಕ್ಕರಲ್ಲಿ ನಾನು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. 2 ವಿಷಲ್ ಹಾಕಿಸ್ಕೊತೀನಿ. ಅದಕ್ಕೊಂದು ಮಸಾಲೆ, ಒಂದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊತೀನಿ ನೋಡಿ. ಒಂದು ಬಾಣಲಿಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ನೋಡಿ. ಕಡಲೆಕಾಳು ಹೆಂಗೆ ಬೆಂದಿದೆ ಅಂತ, ಚೆನ್ನಾಗಿ ಬೆಂದಿದೆ ಇದು. ಈಗ ಈ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ರುಬ್ಬಿರುವ ಮಿಶ್ರಣವನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು 1-2 ಸೆಕೆಂಡ್ ಹಿಂಗೆ ಕೈ ಆಡ್ಕೋಬೇಕು. ಈಗ ಅದು ಆರಿದ್ಮೇಲೆ ನಿಂಬೆಹಣ್ಣು ಹಿಂಡ್ಕೊಬೇಕು. ಒಂದು ಅರ್ಧ. ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ. ಈಗ ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕಿ ಇದನ್ನು ಕೈ ಆಡಿದ್ರೆ ಕಡಲೆಕಾಳು ಉಸುಳಿ ರೆಡಿ ಆಗುತ್ತೆ. ಇದು ಪಕ್ಕದಲ್ಲಿ ಇಟ್ಕೊತೀನಿ. ಈಗ ಕೋಸಂಬರಿ ಮಾಡ್ತಾಯಿದ್ದೀನಿ. ಕಡಲೆಬೇಳೆ, ಹೆಸರುಬೇಳೆ, ಕೋಸಂಬರಿನ ನೋಡಿ. ಎಣ್ಣೆ ಹಾಕ್ತೆ 1 ಸ್ಪೂನು, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೆ. ಅದೇ ಬಾಣಲಿಗೆ ನಾನು ಕಡಲೆಬೇಳೆ, ಹಸಿ ಈರುಳ್ಳಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಕೈಯಲ್ಲೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ, ಗ್ಯಾಸ್ ಆನ್ ಇಲ್ಲ ನೋಡಿ. ನಾನು ಇನ್ನೊಂದು ಪಾತ್ರೆ ಏನೋ ಅಂತ ಅದರಲ್ಲೇ ಮಿಕ್ಸ್ ಮಾಡಿರೋದು ನೋಡಿ. ಕೋಸಂಬರಿ ರೆಡಿ ಆಯಿತು. ಈಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಒಂದು ರುಬ್ಬದ ಚಿತ್ರಾನ್ನ ಅಂತ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಯಾವಾಗಲೂ ಒಂದೇ ಥರ ಮಾಡ್ತೀವಲ್ಲ, ಈ ಥರ ಮಾಡ್ತೀನಿ ನೋಡಿ. ಜೀರಿಗೆ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಸಹ ನಾವು ತರಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ. ಈಗ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನಾನು ಚೆನ್ನಾಗೆ ಕೈ ಆಡಿಸ್ಕೊತಾ ಇದ್ದೀನಿ ನೋಡಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿರೋದ ಮಸಾಲೆನ ನಾನು ಸೇರಿಸ್ಕೊತಾ ಇದ್ದೀನಿ. ಒಂದೆರಡು ಸೆಕೆಂಡು ಕೈ ಆಡಿಸಿ ಇದನ್ನು ಆಫ್ ಮಾಡಬೇಕಾಗುತ್ತೆ ನೋಡಿ. ಹಳದಿ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಆರಿದ್ಮೇಲೆ ನಾವು ಗ್ಯಾಸ್ ಆಫ್ ಮಾಡಿ ಆರಿದ್ಮೇಲೆ ನಾವು ನಿಂಬೆಹಣ್ಣು ಹಿಂಡ್ಕೋಬೇಕಾಗುತ್ತೆ ನೋಡಿ. ನಾನು ಒಂದು ಬಟ್ಲು ಅನ್ನ ಹಾಕ್ಕೊಂಡು ಈಗ ಚೆನ್ನಾಗೆ ಕೈ ಆಡಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಚಿತ್ರಾನ್ನ ರೆಡಿ ಆಯಿತು. ಈಗ ಬಿಸಿ ಅನ್ನ ತೊಗೊಂಡಿದ್ದೀನಿ ಒಂದು ಬಟ್ಲು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮೊಸರನ್ನ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸ್ಪೂನಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೊಂಡು ಅನ್ನನ ನಾದ್ಕೊಂಡಿದ್ದೀನಿ. ಒಂದು ಬಟ್ಲು ಮೊಸರು ಹಾಕ್ಕೊಂಡಿದ್ದೀನಿ. ಚೆನ್ನಾಗೆ ಕಲಿಸ್ಕೊತಾ ಇದ್ದೀನಿ ನಾನು. ಇದಕ್ಕೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಈಗ ನೋಡಿ. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಒಂದು ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಉದ್ದಿನಬೇಳೆ, ಕಡಲೆಬೇಳೆನೂ ಹಾಕ್ಕೋಬೋದು ನೋಡಿ. ಇದು ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇವತ್ತು ಹಬ್ಬಕ್ಕೆ ತುಂಬ ಐಟಮ್ ಇರುತ್ತಲ್ಲ, ಅದಕ್ಕೋಸ್ಕರ. ಈಗ ಇದಕ್ಕೆ ನಾನು ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಶ್ರಣ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಮೊಸರನ್ನೂ ರೆಡಿ ಆಗೋಯ್ತು
ನಾನೀಗ ಹೂರಣ ನೋಡಿ ಆರಿದೆ. ಈಗ ನಾನು ಒಂದು ಜಾರ್ ತಗೊಂಡು ರುಬ್ಕೊತಾ ಇದ್ದೀನಿ ಒಬ್ಬಟ್ಟು ತಟ್ಟೋದಕ್ಕೆ. ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನಾನು ಒಂದು ಮಜ್ಜಿಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ನೋಡಿ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗೇ ಎತ್ತಾಕ್ಕೊತಾ ಇದ್ದೀನಿ ಲೋಟದಲ್ಲಿ. ಸಿಂಪಲ್ಲಾಗಿರುತ್ತೆ, ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಮಜ್ಜಿಗೆ ಕುಡಿಯೋದಕ್ಕಿಂತ ಇದೊಂಥರ ಡಿಫ್ರೆಂಟ್ ಇರುತ್ತೆ. ಬೇಗ ಆಯಿತು ನನಗೂ ಮಾಡೋದಕ್ಕೆ. ಈಗ ನೋಡಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನೋಡಿ 1 ಅವರ್ ನೆನೆಸಿದ್ನಲ್ಲ, ಎಷ್ಟು ಚೆನ್ನಾಗಿ ಹೂರಣ ಕಣ್ಕ ನೆಂದಿದೆ ಅಂತ. ಈ ಥರ ಬಂದರೆ ಒಬ್ಬಟ್ಟು ತುಂಬ ಶುಭ್ರವಾಗಿ ಬರ್ತವೆ ಅಂತ. ನೋಡಿ ಈಗ ನಾನು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಹಬ್ಬದಲ್ಲಿ ಬಾಳೆದೆಲೆಯಲ್ಲಿ ಮಾಡಿದ್ರೆ ಒಬ್ಬಟ್ಟಿಗೆ ಒಂದು ಗೌರವ ಮರ್ಯಾದೆ ಅಂತಾರಲ್ಲ, ಹಂಗೆ ನಾನು ಇವತ್ತು ಬಾಳೆದೆಲೆಯಲ್ಲೇ ಮಾಡ್ತಾಯಿದ್ದೀನಿ. ಹಬ್ಬದ ವಿಶೇಷ. ನೋಡಿ ಕಣ್ಕ ಎಷ್ಟು ಚೆನ್ನಾಗಿ ನೆಂದಿದೆ, ಒಂಚೂರು ಕಟ್ಟಾಗಲ್ಲ. ಚೆನ್ನಾಗಿ ನಾದ್ಕೊಂಬಿಟ್ರೆ ಬಾಳೆದೆಲೆಯಲ್ಲಿ ಎಷ್ಟು ಚೆನ್ನಾಗಿ, ಎಷ್ಟು ಅಗಲನಾದರೂ ತಟ್ಕೊಬೋದು ನಾವು. ನೋಡಿ ಹಂಚು ಕಾದಿದೆ. ಈಗ ನಾನು ಒಬ್ಬಟ್ಟನ್ನ ಹಾಕ್ಕೊತಾ ಇದ್ದೀನಿ ಅದ್ರ ಮೇಲೆ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ತುಪ್ಪ ಬೇಕಾದ್ರೆ ಹಾಕ್ಕೋಬೋದು, ನಾವು ಜಾಸ್ತಿ ಏನು ತುಪ್ಪ ಬಳಸಲ್ಲ, ಹಂಗಾಗಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇದಾಯ್ತು, ಈಗ ತೆಗಿತಾ ಇದ್ದೀನಿ. ನೋಡಿ ನಾನು ಏನೇನು ಐಟಮ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಸರಿ. ನಾನು ಹಬ್ಬದ ಊಟ ಅಂತ ಬಾಳೆದೆಲೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಕಡಲೆಕಾಳು ಸುಳ್ಳಿ ಇಟ್ಟೆ. ಈಗ ಒಬ್ಬಟ್ಟು ಇಡ್ತಾ ಇದ್ದೀನಿ. ಒಬ್ಬಟ್ಟು ಮೇಲೆ ತುಪ್ಪ ಇಟ್ಟಿದ್ದೀನಿ. ಈಗ ಚಿತ್ರಾನ್ನ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಮೊಸರನ್ನ ಇಟ್ಕೊತಾ ಇದ್ದೀನಿ. ನೋಡಿ ಅನ್ನ, ಒಬ್ಬಟ್ಟು ಸಾರು. ನೋಡಿ ಖಾರ ಹಾಕ್ಕೊಂಡಿದ್ದೀನಿ. ನಾನು ರಾಗಿದು ಸಂಡಿಗೆ ಮಾಡಿದ್ನಲ್ಲ, ರಾಗಿ ಸಂಡಿಗೆನೂ ಇಟ್ಕೊಂಡಿದ್ದೀನಿ. ಬೇವು ಬೆಲ್ಲ ಬೇಕಲ್ಲ, ಯುಗಾದಿ ಹಬ್ಬದ ಸ್ಪೆಷಲ್ ಇದೆ ತಾನೇ, ಬೇವು ಬೆಲ್ಲ ಇಟ್ಟಿದ್ದೀನಿ. 1 ಲೋಟ ಮಜ್ಜಿಗೆನೂ ಇಡ್ತಾ ಇದ್ದೀನಿ. ಡೈಜೆಷನ್ನಿಗೆ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನೋಡಿ ನಾನು ಮಾಡಿರುವ ಯುಗಾದಿ ಹಬ್ಬದ ವಿಶೇಷ ಅಡುಗೆ ಇದು. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಅಷ್ಟೇ ರುಚಿಯಾಗಿರುತ್ತೆ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.